ಅರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಅರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಂಗು ಬರೋ ಅರಣ್ಯಕ್ಕೆ ದಯ ಮಾಡವರ ಅರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಹರನಿಗೆ ಶರಣೆಂದೆ ಅಯ್ಯ ಗುರುವಿಗೆ ಶರಣೆಂದೆ ಹರ ಹರ ಶಿವ ಶಿವ ಶಂಕರ ನಮ್ಮ ಮಾಯಗೆ ಶರಣೆಂದೆ ಕೋಲು ಮಂಡೆ ಜಂಗುಮ ದೇವರು ಅರಣ್ಯಕ್ಕೆ ದಯ ಮಾಡವರ ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು. ಭಾರತ ಭಾಗ್ಯ ವಿಧಾತ ಎಂತದು ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಮಾಟನ. ಹರಿ ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ಹರಿ ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ನಿಗಿ ನಿಗಿವ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ ತಗ ತಗಿಸಿ ಗುರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಕ್ಕೆ ತಂದ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ ದೇವರ ದುಡಿಮೆಗೆ ಘನತೆ ತಂದನೇಗ ಬಲಿದ ಮಹಾಭಿಕ್ಕು ಈತ ಮಾನವೀಯತೆಯ ಮಹಾಮಾರ್ಗದಾತ ಜ್ಞಾನದ ಕುರುಡಿಗೆ ಕಣ್ಣು ಬರಿಸಿದವ ಮತ ಧರ್ಮಗಳ ಮಾಯೆ ಕೆಡಿಸಿದವ ಜಾತಿ ಜೀತಗಳ ಕುಣಿಗೆ ಬಿಚ್ಚಿದವ ಮಣ್ಣ ಮೈಲಿಗೆಯ ತೊಳೆದ ಸಂತನಿವ ಕೋಟಿ ಕಂಗಳಲ್ಲಿ ಬೆಳಗೋ ಸೂರ್ಯ ಈತ ಭೂಮಿ ಹಂಬಲಿಸಿ ಹಡೆದ ಕೂಸು ಈತ ತರತಮದ ಕೊನೆ ಚರಣ ಜನತಂತ್ರದ ನವಗಾನ ಶತಮಾನದ ಸಂಕ್ರಮಣ ಮರುಕುಲದ ಹೊಸ ಪಯಣ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಜ ಸ್ತುತಿ ಮಾಡೋದಕ್ಕ ಹಾಲು ನೀರ ಫರಕನ್ನು ಹೇಳೋದಕ್ಕ ಹಾಲು ನೀರ ಫರಕನ್ನ ಹೇಳೋದಕ್ಕ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ನಂದು ಹುಟ್ಟಿದರೆ ವಿಷ ಉಳಿಸುವರೆಯ ಹೆಣ್ಣಂದು ಹುಟ್ಟಿದರೆ ವಿಷ ಉಣಿಸುವರಯ್ಯ ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು ಸಣ್ಣ ವಯಸ್ಸಲ್ಲಿ ಲಗ್ನ ಮಾಡಿಸುವರು ಅಕ್ಷರದ ಹಕ್ಕಿಲ್ಲ ಅಕ್ಕರೆಯ ಮಾತಿಲ್ಲ ಆಸ್ತಿಯಲ್ಲೂ ಹಕ್ಕಿಲ್ಲ ಏನು ಸಿಕ್ಕಲ್ಲ ಇವಳಿಗೇನು ಸಿಕ್ಕಲ್ಲ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ತಂಗಿ ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ ವರ್ಣ ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು,
ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ, ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ನಿನ್ಯಾವ್ ಗಂಡು ನೋಡ್ದೇ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೇಸಿಗೆಯ ತೊಳೆದನಯ್ಯ, ತೊಳೆದಾನೆಯ ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಇದು ಜೈಲಿಗೆ ಹಾಕಬೇಕು. ಗೀಯ ಗೀಯದ ಗೀಯ 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 ಗೀಯದ ಗೀಯದ ಗೀಯ ಗೀಯದ ಗೀಯ 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 ಗೀಯದ ಗೀಯದ. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು, ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಗೀಯ ಗೀಯದ ಗೀಯ 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 ಗೀಯದ ಗೀಯದ ಗೀಯ ಗೀಯದ ಗೀಯ 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 ಗೀಯದ ಗೀಯದ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು, ಕಳೆದೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಗೀಯ 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 ಗೀಯ. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ
ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.